ಎಂಕೆ ಸ್ಟಾಲಿನ್ ಹೇಳಿಕೆ ದೇಶದಲ್ಲಿ ಭಾರೀ ಚರ್ಚೆ. ಕೇಂದ್ರ ಸರ್ಕಾರದ ವಿರುದ್ಧ ನೇರವಾಗಿಯೇ ಟೀಕೆ. ಹಿಂದಿ ಹೇರಿಕೆ ವಿರುದ್ಧ ಗುಡುಗಿರುವಂತಹ ತಮಿಳುನಾಡಿನ ಸಿಎಂ. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಶಿಕ್ಷಣ ನೀತಿ ಹಿಂದಿ ಮತ್ತು ಸಂಸ್ಕೃತ ಹೇರಿಕೆಯ ಭಾಗ ಅಂತ ಹೇಳಿರುವಂತಹ ಸ್ಟಾಲಿನ್. ನಮ್ಮ ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ತರಲು ಬಿಡೋದಿಲ್ಲ. ಪ್ರಾದೇಶಿಕ ಭಾಷೆಯನ್ನ ರಕ್ಷಿಸುವುದು ನಮ್ಮ ಕರ್ತವ್ಯ. ಸ್ಟಾಲಿನ್ ಅವರು ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊನ್ನೆಷ್ಟೇ ಮಾತನಾಡ್ತಾ ಇದ್ವಿ, ಸ್ಟಾಲಿನ್ ಅವರಿಗೆ ಹಿಂದಿ ಭಾಷೆಯ ಹೇರಿಕೆ ಅಗತ್ಯ ಇಲ್ಲ ಅಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ಪ್ರಾದೇಶಿಕ ಭಾಷೆಗೆ ಮುಖ್ಯತೆಯನ್ನ ಕೊಡ್ತಾ ಇರೋದು ಸ್ಟಾಲಿನ್ ಅವರ ಒಂದೊಳ್ಳೆಯ ನಡೆ ಅಂತ ಹೇಳಬಹುದು. ಯಾಕಂತಂದ್ರೆ ಹಿಂದಿ 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 ಕರ್ನಾಟಕದಲ್ಲೂ ಅವರ ಹಾವಳಿ ಏನ್ ಕಮ್ಮಿ ಆದಂಗಿಲ್ಲ. ನವವಿವಾಹಿತರು ಬೇಗ ಮಕ್ಕಳನ್ನ ಮಾಡ್ಕೊಳ್ಳಿ, ತಮಿಳು ಹೆಸರು ಇಡಬೇಕು ಅಂತ ಹೇಳಿರುವಂತಹ ಸ್ಟಾಲಿನ್. ತಮಿಳುನಾಡಿನ ಜನತೆಗೆ ಆರ್ಡರ್ ಮಾಡಿರುವಂತಹ ಸ್ಟಾಲಿನ್, ಮದುವೆಯ ಬಳಿಕ ದಂಪತಿಗಳು ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಕೊಳ್ಳಿ. 2026ಕ್ಕೆ ಜನಸಂಖ್ಯೆ ಆಧಾರದ ಕ್ಷೇತ್ರ ವಿಂಗಡಣೆ, ಮಕ್ಕಳ ಸಂಖ್ಯೆ ಹೆಚ್ಚಿರುವ ಬಗ್ಗೆ ಗಮನವನ್ನ ಹರಿಸಬೇಕು. ಇಲ್ಲದೆ ಹೋದ್ರೆ ದಕ್ಷಿಣ ರಾಜ್ಯಗಳ ಕ್ಷೇತ್ರ ಕಡಿಮೆ ಆಗ್ತಾ ಇರುತ್ತೆ. ತಡ ಮಾಡದೆ ಮಕ್ಕಳಿಗೆ ಜನ್ಮವನ್ನ ನೀಡಿ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ ಸ್ಟಾಲಿನ್ ಅವರು. ಅದೇನೇ ಇರಲಿ, ಸ್ಟಾಲಿನ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಈಗ ಜಸ್ಟ್ ಮದುವೆ ಆಗಿರ್ತಾರೆ, ಎಲ್ಲರೂ ಕೂಡ ಫ್ಯಾಮಿಲಿ ಪ್ಲಾನಿಂಗ್, 1-2 ವರ್ಷ ಮಕ್ಕಳು ಬೇಡ ಅನ್ನುವಂತಹ ಒಂದು ಥಿಂಕಿಂಗ್ ಬಂದಿರ್ತಾರೆ. ಅವರಿಗೆ ಸ್ಟಾಲಿನ್ ಹೇಳಿದಿಷ್ಟೇ, ಮಗುವನ್ನ ಮಾಡ್ಕೊಳ್ಳಿ, ಮಕ್ಕಳನ್ನ ಮಾಡ್ಕೊಳ್ಳಿ, ತಮಿಳು ಹೆಸರನ್ನ ಇಡಿ, ಆಗ ಮಾತ್ರ ದಕ್ಷಿಣದಲ್ಲಿರುವಂತಹ ರಾಜ್ಯಗಳು ಉಳಿದುಕೊಳ್ಳೋಕೆ ಸಾಧ್ಯ ಆಗುತ್ತೆ. ಎಲ್ಲರೂ ಕೂಡ ದಕ್ಷಿಣದ ಭಾಗದಲ್ಲಿರುವಂತಹ ರಾಜ್ಯಗಳು ಈ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ತಮಿಳುನಾಡಿನಲ್ಲಿ ಗುಡುಗಿದ್ದಾರೆ. ಅಂತಂದ್ರೆ ಹಿಂದಿ ಹೇರಿಕೆ ಜಾಸ್ತಿ ಆಗ್ತಾ ಇದೆ, ನಮ್ಮ ನಾಡಿಗೆ ಬಂದು ಹಿಂದಿ ಮಾತನಾಡಿ ಅಂತ ಹೇಳೋರ ಸಂಖ್ಯೆ ಜಾಸ್ತಿ ಆಗ್ತಿದೆ ಅನ್ನುವಂತಹ ಕಾರಣಕ್ಕೋಸ್ಕರ ಸ್ಟಾಲಿನ್ ಒಂದು ಹೊಸ ತಂತ್ರವನ್ನ ರೂಪಿಸಿದ್ದಾರೆ.